ಕೋಮಾದಿಂದ ಹೊರಬಂದಿದ್ದಾರೆ ಸಚಿವ ಡಿ ಸುಧಾಕರ್. ಸಚಿವರನ್ನ ಉಳಿಸಿಕೊಳ್ಳಲು ಇದೀಗ ವೈದ್ಯರು ಹರಸಾಹಸ ಪಡ್ತಾ ಇದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಕೋಮಾಗೆ ಜಾರಿದಂತಹ ಸಚಿವ ಸುಧಾಕರ್ ಕೋಮಾದಿಂದ ಹೊರಬಂದಿದ್ದಾರೆ. ಇದೀಗ ಅವರನ್ನ ಉಳಿಸಿಕೊಳ್ಳೋದಕ್ಕೆ ವೈದ್ಯರು ಪ್ರಯತ್ನ ಮಾಡ್ತಿದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಶ್ವಾಸಕೋಶದ ಸೋಂಕಿನಿಂದ ಬಳಲ್ತಾ ಇರುವಂತಹ ಸಚಿವ ಐಸಿಯುನಲ್ಲಿ ಸಚಿವ ಸುಧಾಕರ್ಗೆ ಚಿಕಿತ್ಸೆ ಮುಂದುವರೆದಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡುತ್ತಾರೆ. ನ್ಯೂಸ್ ಡೆಸ್ಕ್ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ರೋಹನ್. ಒಂದ್ ಕಡೆ ಸಚಿವ ಡಿ ಸುಧಾಕರ್ ಕೋಮಾ ಸ್ಥಿತಿಗೆ ತಲುಪಿದ್ರು, ಹಾಗಾಗಿ ಚಿಕಿತ್ಸೆ ಕಷ್ಟ ಅನ್ನುವಂತ ಮಾತು ಕೇಳಿ ಬರ್ತಾ ಇತ್ತು. ಅದೃಷ್ಟವಶಾತ್ ಈಗ ಕೋಮಾದಿಂದ ಹೊರ ಬಂದಿದ್ದಾರೆ. ಸೊ ಹಾಗಾಗಿ ವೈದ್ಯರು ಅವರನ್ನು ಉಳಿಸಿಕೊಳ್ಳುವಂತಹ ಒಂದು ನಿಟ್ಟಲ್ಲಿ ಯಾವ ರೀತಿ ಒಂದು ಚಿಕಿತ್ಸೆ ಶುರು ಮಾಡಿರುವಂಥದ್ದು, ಯಾವ ರೀತಿ ಹರಸಾಹಸ ಪಡ್ತಾ ಇದ್ದಾರೆ ಅಂತ. ವಸಂತ ಏನಂತಂದರೆ ಡಿ ಸುಧಾಕರ್ ಅವರ ಒಂದು ಆರೋಗ್ಯ ಸ್ಥಿತಿ ಈಗ ನಿಜಕ್ಕೂ ಗಂಭೀರವಾಗಿತ್ತು. ಶ್ವಾಸಕೋಶದಿಂದ ಬಳಲ್ತಾ ಇದ್ದಂತಹ ಅವ್ರಿಗೂ ಈಗಾಗಲೇ ಚೇತರಿಕೆಯಿಂದ ಆಚೆ ಬಂದಿದ್ದಾರೆ ಅಂತ ಹೇಳ್ಬೋದು. ಕಿಮ್ಸ್ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದು ಈ ಹಿಂದೆ ಸಾಕಷ್ಟು ಒಂದು ತಮ್ಮ ಆರೋಗ್ಯದ ಮೇಲೆ ಏರುಪೇರಾಗಿತ್ತು, ಒಂದು ಗಂಭೀರದ ಸ್ಥಿತಿ ಇತ್ತು. ಆ ಬಳಿಕವೂ ಕೂಡ ಸಾಕಷ್ಟು ಚಿಂತಾಜನಕವಾದಂತಹ ಪರಿಸ್ಥಿತಿ ಇತ್ತು. ಆ ಬಳಿಕ ಇವತ್ತು ಶ್ವಾಸಕೋಶದ ಒಂದು ಸಂಪೂರ್ಣವಾಗಿ ಚೇತರಿಸಿಕೊಂಡು ಈಗಾಗಲೇ ಆರೋಗ್ಯ ದೃಷ್ಟಿಯಿಂದ ಕೂಡ ವೈದ್ಯರು ಒಂದು ಸಾಕಷ್ಟು ಒಂದು ಹರಸಾಹಸ ಪಟ್ಟು ಅವರನ್ನ ಒಂದು ಆರೋಗ್ಯದ ಸ್ಥಿತಿ ಗಂಭೀರದಿಂದ ಈಗಾಗಲೇ ಆಚೆ ತಂದಿದ್ದಾರೆ ಅಂತ ಹೇಳ್ಬೋದು. ಏನಂತಂದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಒಂದು ಸಚಿವರು ಮತ್ತು ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಬೇಡಿಕೊಟ್ಟು ಅವರ ಆರೋಗ್ಯವನ್ನು ಸ್ಥಿತಿಯನ್ನು ಕೂಡ ಈಗಾಗಲೇ ವಿಚಾರಿಸಿದ್ದಾದರೆ ಈ ಹಿಂದೆ ಏನು ಶ್ವಾಸಕೋಶದ ಒಂದು ಸಮಸ್ಯೆ ಒಂದು ತೀವ್ರ ಕಾಡ್ತಾ ಇತ್ತು. ಆ ಬಳಿಕ ಚಿಂತಾಜನಕವಾಗಿದ್ದಂತಹ ಪರಿಸ್ಥಿತಿ ನಿಜಕ್ಕೂ ಕೂಡ ಏನು ಅವರು ಇವತ್ತು ಬದುಕುಳಿಯುವಂತಹ ಪರಿಸ್ಥಿತಿ ಕೂಡ ಆಗಿದೆ ಅಂತ ಹೇಳ್ಬೋದು. ಏನು ಅವರು ಸುಧಾಕರ್ ಇದ್ರಲ್ಲ, ಅವರ ಹೆಲ್ತ್ ಪ್ರಾಬ್ಲಮ್ ಈ ಹಿಂದಿನ ದಿನಗಳಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಒಂದು ಏರ್ಪೇರಾಗಿತ್ತು. ಆ ಬಳಿಕ ಕೂಡ ಕಿಮ್ಸ್ ಆಸ್ಪತ್ರೆಯಲ್ಲಿ ದಾಖಲಾಗ್ತಾರೆ. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇರ್ತಕ್ಕಂಥ ಕಿಮ್ಸ್ ಆಸ್ಪತ್ರೆಯಲ್ಲಿ ದಾಖಲಾಗಿ ಆ ಬಳಿಕ ತಮ್ಮ ಆರೋಗ್ಯದ ಸ್ಥಿತಿಗಳಲ್ಲಿ ಚಿಂತಾಜನಕ ಆದಂಥ ಸಂದರ್ಭದಲ್ಲಿ ಒಂದು ವೈದ್ಯರು ಒಂದು ಸಾಕಷ್ಟು ಚಿಕಿತ್ಸೆಗಳನ್ನು ನೀಡಿ ತಮ್ಮ ಒಂದು ಯಾವ್ಯಾವ ರೀತಿಯಾಗಿ ಆರೋಗ್ಯ ಕಾಯಿಲೆಗಳತ್ತೆ ಸಂಪೂರ್ಣವಾಗಿ ಈಗಾಗಲೇ ಅವರು ಆರೋಗ್ಯದ ಸ್ಥಿತಿಗಳಿಂದ ಈಗಾಗಲೇ ಚಿಂತಾಜನಕದಿಂದ ಈಗ ಆಚೆ ಬಂದಿದ್ದಾರೆ ಅಂತ ಹೇಳ್ಬೋದು. ಸಂಪೂರ್ಣವಾಗಿ ತಮ್ಮ ಆರೋಗ್ಯದ ಸ್ಥಿತಿ ಈಗಾಗಲೇ ಸುಧಾರಿಸಿದೆ ಅಂತಲೇ ಹೇಳ್ಬೋದು. ವಸಂತ್, ಓಕೆ, ಧನ್ಯವಾದ ತಮ್ಮ ಮಾಹಿತಿಗಾಗಿ ರೋಹನ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.